ಸುವರ್ಣಗೆಡ್ಡೆಯಲ್ಲಿ ಮಾಡಿದಂತಹ ತುಂಬ ಸುಲಭವಾದ ಮತ್ತು ರುಚಿಯಾದ ಸುವರ್ಣಗೆಡ್ಡೆಯ ಕರಿ ಇವತ್ತಿನ ರೆಸಿಪಿ. ಸುವರ್ಣಗೆಡ್ಡೆಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹುರಿದು ಮಾಡಿದಂತಹ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲಂಚ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನೋಡಿ, ಸುವರ್ಣಗೆಡ್ಡೆಯನ್ನು ಸಣ್ಣದಾಗಿ ನಾನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನೀಗ ಒಂದು 5-6 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸುವ. ತುಂಬ ಬೇಯಿಸಬೇಡ, ಬೇಡ, ಅದಕ್ಕೋಸ್ಕರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೇನೆ ನಾನು. ನಂತರ ಇದನ್ನು ಸೋಸುವ, ಸ್ಟ್ರೈನ್ ಮಾಡುವ. ಇದರ ನೀರು ಅಗತ್ಯ ಇಲ್ಲ ನಮಗೀಗ. ಇದನ್ನಿನ್ನು ಹುರಿಲಿಕ್ಕಿದೆ, ಅದಕ್ಕೋಸ್ಕರ ಒಂದು 3-4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ನಾನಿಲ್ಲಿ ಒಂದು ಬಾಣಲೆಗೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ಕೂಡಲೇ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಕೂಡಲೇ ಎಲ್ಲ ಸುವರ್ಣಗೆಡ್ಡೆಯ ಪೀಸನ್ನು ಸಹ ಹಾಕಿ ಸ್ವಲ್ಪ ಬಣ್ಣ ಬದಲಾಗುವವರೆಗೆ ಹುರಿಯುವ. ತುಂಬ ಅಲ್ಲ, ಸ್ವಲ್ಪ ಬಣ್ಣ ಬದಲಾದರೆ ಸಾಕು, ಯಾಕಂದರೆ ಆಲ್ರೆಡಿ ನಾವು ಅರ್ಧ ಬೇಯಿಸಿದ್ದೇವೆ ಅದನ್ನು. ಅದಕ್ಕೋಸ್ಕರ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ಅಡುಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವಾಗ ಇದು ಆಯಿತು. ತುಂಬ ಬಣ್ಣ ಬದಲಾಗಲಿಲ್ಲ, ಹೊರಗಿನಿಂದ ಕ್ರಿಸ್ಪ್ ಆಗಿದೆ ಇದೀಗ. ಇವಾಗ ತುಂಬ ಎಣ್ಣೆ ಇದೆ, ಅದಕ್ಕೋಸ್ಕರ 1-2 ಚಮಚ ಎಣ್ಣೆ ನಾನು ತೆಗಿತೇನೆ ಇದರಲ್ಲಿ. ನಂತರ ಇದೇ ಎಣ್ಣೆಗೆ ನಾವೀಗ ಕೆಲವು ಮಸಾಲೆ ಹಾಕಿ ರೆಡಿ ಮಾಡುವ ಕರಿ ಮಾಡಲಿಕ್ಕೆ ಅಂತ. 1 ಚಮಚ ಜೀರಿಗೆ, ಸಣ್ಣ ತುಂಡು ಚಕ್ಕೆ, 3 ಲವಂಗ, 2 ಏಲಕ್ಕಿ, 1 ಕಪ್ಪು ಏಲಕ್ಕಿ ಇದೆ ನೋಡಿ ದೊಡ್ಡದಾದದು ಅದು. ಅದನ್ನು ಹಾಕಿ ಜೀರಿಗೆ ಚಟಪಟ ಅಂದ ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಹಾಗೂ 7-8 ದೊಡ್ಡ ಬೆಳ್ಳುಳ್ಳಿಯನ್ನು, ದೊಡ್ಡ ಗಾತ್ರದ ಬೆಳ್ಳುಳ್ಳಿ, ಅದು ಸಣ್ಣದಾಗಿ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಬಾಡುವವರೆಗೆ ಫ್ರೈ ಮಾಡಿದರೆ ಸಾಕು. ನಂತರ ಇದಕ್ಕೆ 1-2 ದೊಡ್ಡ ಟೊಮೆಟೊವನ್ನು ಮಿಕ್ಸಿಯಲ್ಲಿ ಹಾಕಿ ನಾನು ಪ್ಯೂರಿ ಮಾಡಿ ಇಟ್ಟಿದ್ದೇನೆ ನೋಡಿ, ಅದನ್ನೀಗ ಹಾಕಿದ್ದೇನೆ ಇದಕ್ಕೆ. ಟೊಮೆಟೊ ಹಸಿ ವಾಸನೆ ಹೋಗುವವರೆಗೆ ನಾವು ಇದೇ ರೀತಿ ಲೋ ಟು ಮೀಡಿಯಮ್ ಹೀಟಲ್ಲಿ ಫ್ರೈ ಮಾಡಬೇಕು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈಗ ನಾನು ಕೆಂಪು ಮೆಣಸಿನ ಪುಡಿ, ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿ, 1 ಚಮಚ ಕೊತ್ತಂಬರಿ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ಇದನ್ನು ಹಾಕಿ ಚೆನ್ನಾಗಿ ಹುರಿಯುವ. ಸ್ವಲ್ಪ 1-2 ನಿಮಿಷ ಹುರಿದ್ರೆ ಸಾಕು, ಅದರ ಹಸಿ ವಾಸನೆ ಹೋಗಬೇಕು. ಅದಕ್ಕೋಸ್ಕರ ಕಂಪ್ಲೀಟ್ ಡ್ರೈ ಆಗ್ತಾ ಬಂದಿದೆ ಈಗ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ನಾನು ಕಲ್ಲುಪ್ಪು ಹಾಕಿದ್ದೇನೆ ನೋಡಿ, ಚೆನ್ನಾಗಿ ಡ್ರೈ ಆಯಿತು ಈಗ. ಈಗ ನಾವು ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸುವ. ತಣ್ಣಗಿನ ನೀರು ಬೇಡ, ಬಿಸಿ ನೀರು ಸೇರಿಸುವ. ಚೆನ್ನಾಗಿ ಕುದಿ ಬರಬೇಕೀಗ, ಇದು ಚೆನ್ನಾಗಿ ಕುದಿಬೇಕು ನೋಡಿ. ಚೆನ್ನಾಗಿ ಕುದೀತಾ ಇರುವಾಗ 2 ಟೇಬಲ್ ಸ್ಪೂನ್ನಷ್ಟು ಮೊಸರು, ಇದು ನೋಡಿ 2 ಟೇಬಲ್ ಸ್ಪೂನ್ನಷ್ಟು ಗಟ್ಟಿ ಮೊಸರನ್ನು ಇಲ್ಲಿ ಹಾಕ್ತಾಯಿದ್ದೇನೆ ನಾನು. ಹಾಕಿದ ನಂತರ ಸಹ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಚಪಾತಿ, ದೋಸೆ, ಅನ್ನಕ್ಕೆ ಇದು ತುಂಬ ರುಚಿ ಆಗ್ತದೆ ನೋಡಿ. ಈಗ ಚೆನ್ನಾಗಿ ಕುದೀತಾ ಉಂಟು, ಎಣ್ಣೆ ಬಿಟ್ಟಿದೆ ನೋಡಿ. ಈಗ ಹುರಿದಿಟ್ಟ ಸುವರ್ಣಗೆಡ್ಡೆಯ ಪೀಸ್ ಇದೆ ನೋಡಿ, ನಾವು ಫ್ರೈ ಮಾಡಿಟ್ಟದು, ಅದನ್ನು ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಂದು ಸಲ ಆಯಿತು. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಮ್ಮೆ ಬಾಯ್ಲ್ ಆಗಲಿಕ್ಕೆ ಬಿಡುವ, ಕುದೀಲಿಕ್ಕೆ. 1 ಕಾಯಿ ಮೆಣಸನ್ನು ಸೀಳಿ ನಾನೀಗ ಹಾಕ್ತಾ ಇದ್ದೇನೆ, ಮತ್ತೊಂದು ಕೆಂಪು ಮೆಣಸು. ಖಾರಕ್ಕೆ ಎಷ್ಟು ನೋಡಿಕೊಂಡು ನೀವು ಕೆಂಪು ಮೆಣಸಿನ ಪುಡಿ ಹಾಕ್ಕೊಳ್ಬೋದು. ನಾನು ಅದರಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ. ಇದು ನೋಡಿ, ಒಳ್ಳೆ ಕುದಿ ಬರ್ತಾ ಇದೆ. ಕುದಿ ಬರ್ತಾ ಇರುವಾಗ 3 ಟೇಬಲ್ ಸ್ಪೂನ್ನಷ್ಟು ಹಾಲಿನ ಕೆನೆಯನ್ನು ಚೆನ್ನಾಗಿ ಬೀಟ್ ಮಾಡಿ ನಂತರ ಇದಕ್ಕೆ ಹಾಕಿದ್ದೇನೆ. ಈಗ ನಾನು ಹಾಲಿನ ಕೆನೆ ಹಾಕಿದರೆ ರುಚಿ ಇನ್ನಷ್ಟು ಜಾಸ್ತಿಯಾಗಿ ಬರ್ತದೆ, ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ ಇದು. ಇನ್ನು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಇಲ್ಲಿಗೆ ನಮ್ಮ ಇವತ್ತಿನ ರೆಸಿಪಿ ರೆಡಿ ಆಯಿತು. ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.